ಸಾವಿರಾರು ವರ್ಷಗಳ ಹಿಂದಿನ ಮಾತು. ದಟ್ಟವಾದ ಕಾಡು, ಬೃಹತ್ ಬಂಡೆಗಳ ನಡುವೆ ಮೌನವಾಗಿ ಅಡಗಿರುವ ರಹಸ್ಯವಿದು. ಆಧುನಿಕ ಪ್ರಪಂಚದ ಗದ್ದಲವಿಲ್ಲದ ಆ ಕಾಲದಲ್ಲಿ ಮನುಷ್ಯನು ಸಾವನ್ನು ಕೇವಲ ಅಂತ್ಯವೆಂದು ಭಾವಿಸದೆ ಅದೊಂದು ನಿಗೂಢ ಲೋಕದ ಪಯಣವೆಂದು ಕಾಣುತ್ತಿದ್ದನು. ಇಂದಿಗೂ ಇಲ್ಲಿನ ಬಂಡೆಗಳು ಪಿಸು ಮಾತಿನಲ್ಲಿ ಆ ಹಳೆಯ ಕಥೆಗಳನ್ನು ಹೇಳುತ್ತವೆ. ಇದು ಕೇವಲ ಕಲ್ಲುಗಳ ರಾಶಿಯಲ್ಲ, ಬದುಕಿ ಬಾಳಿದ ಪೂರ್ವಜರ ಅಂತಿಮ ವಿರಾಮದ ತಾಣ. ಬೃಹತ್ ಶಿಲಾಯುಗದ ಕಾಲಘಟ್ಟಕ್ಕೆ ಕರೆದೊಯ್ಯುವ ಈ ರೋಚಕ ಸಾಕ್ಷ್ಯ ಪ್ರಾಗೈತಿಹಾಸಿಕ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿದೆ. ಆ ಕಾಲದ ಮಾನವನ ಬದುಕು ಪ್ರಕೃತಿಯ ಮಡಲಲ್ಲಿತ್ತು. ಇಲ್ಲಿನ ಬೆಟ್ಟಗುಡ್ಡಗಳೇ ಅವರ ಕೋಟೆಗಳು, ಇಲ್ಲಿನ ಗವಿ ಮತ್ತು ಕಲ್ಲಾಸರೆಗಳೇ ಅವರ ವಾಸ್ತವ್ಯದ ಮನೆಗಳು. ಭೌಗೋಳಿಕವಾಗಿ ಸುರಕ್ಷಿತವಾಗಿ ಈ ತಾಣದಲ್ಲಿ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರು. ಹಗಲಿನಲ್ಲಿ ಬೇಟೆ ಮಾಡಿ ರಾತ್ರಿಯಲ್ಲಿ ಈ ಕಲ್ಲುಗಳ ಮರೆಯಲ್ಲಿ ರಕ್ಷಣೆ ಪಡೆಯುತ್ತಿದ್ದ ಅವರು ಈ ಗ್ರಾಮದ ಕೃಷಿಗೆ ಯೋಗ್ಯವಲ್ಲದ ನಿರ್ಜನವಾದ ದಕ್ಷಿಣ ದಿಕ್ಕಿನ ಪ್ರದೇಶವನ್ನು ತಮ್ಮ ಹಿರಿಯರ ಶವ ಸಂಸ್ಕಾರಕ್ಕೆ ಮೀಸಲಿಟ್ಟಿದ್ದರು ಎಂಬುದು ಅವರ ವಿಶಿಷ್ಟ ಜೀವನ ಶೈಲಿಗೆ ಸಾಕ್ಷಿ. ಅವರ ಸಂಸ್ಕೃತಿಯಂತೂ ಅತ್ಯಂತ ವಿಸ್ಮಯಕಾರಿ. 4-5 ಬೃಹತ್ ಚಪ್ಪಡಿ ಕಲ್ಲುಗಳನ್ನು ಜೋಡಿಸಿ ಕಂಡಿಕೋಣೆ ಸಮಾಧಿಗಳನ್ನು ನಿರ್ಮಿಸುತ್ತಿದ್ದರು. ವಿಶೇಷವೆಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವ ಕಲ್ಲಿನಲ್ಲಿ 50 ಸೆಂಟಿಮೀಟರ್ ಅಳತೆಯ ಕಿಂಡಿಗಳನ್ನು ಕೊರೆಯುತ್ತಿದ್ದರು. ಬಹುಶಃ ಅವರ ನಂಬಿಕೆ ಆತ್ಮವು ಸಂಚರಿಸಲು ಈ ದಾರಿ ಬಿಡಲಾಗುತ್ತಿತ್ತೇನೋ. 10 ಅಡಿ ಉದ್ದ, 8 ಅಡಿ ಅಗಲದ ಈ ಸಮಾಧಿಗಳ ಒಳಗೆ ಬಿಳಿಯ ಬಣ್ಣದಲ್ಲಿ ಬಿಡಿಸಲಾದ ಮನುಷ್ಯಾಕೃತಿಯ ವರ್ಣಚಿತ್ರಗಳು ಇಂದಿಗೂ ಕಾಣಬಹುದು. ಇವು ಅಪರೂಪವೂ ಹೌದು. ಶಿಲಾ ಸಮಾಧಿಯೊಳಗೆ ಇಂತಹ ವರ್ಣಚಿತ್ರಗಳು ಸಿಗುವುದು ಅತ್ಯಂತ ಅಪರೂಪ. ಸ್ಥಳೀಯರು ಕುತೂಹಲದಿಂದ ಇದಕ್ಕೆ ಬೇಟೆ ಮನೆ, ಕಾಗೆಗೂಡು ಎಂದು ಕರೆಯುವ ಈ ಅದ್ಭುತ ರಚನೆ ಕಂಡುಬರುವುದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಗ್ರಾಮದ ದಕ್ಷಿಣದ ಫಿರಂಗಿ ಬಂಡೆಯ ಮೇಲೆ. ನಾನು ಪ್ರತಿ ಸರಿ ಹೇಳ್ತೀನಿ, ನಮ್ಮ ಕೂಡ್ಲಿಗಿ ಅಂತಕ್ಕಂಥದ್ದು ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪ್ರದೇಶ. ಆದಿಮ ಸಂಸ್ಕೃತಿಯಿಂದ ರಾಜರು, ಮಹಾರಾಜರು, ಪಾಳೆಗಾರರು, ಸ್ವತಂತ್ರ ಹೋರಾಟದ ಕಿಚ್ಚನ್ನು ಒಳಗೊಂಡಿರ್ತಕ್ಕಂತಹ ನೆಲೆ ನಮ್ಮ ಕೂಡ್ಲಿಗಿ. ಅದರಲ್ಲೂ ವಿಶೇಷವಾಗಿ ಆದಿಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಅನೇಕ ಸ್ಥಳಗಳನ್ನು ಅಪ್ಪೇನಹಳ್ಳಿ, ಗುಡೇಕೋಟೆ, ಕುಮತಿ ಭಾಗದಲ್ಲಿ ಕಾಣ್ತೀವಿ ಅಂತ ಹೇಳ್ತೀವಿ. ಯಾವ ರೀತಿ ನಾವು ಕುಮತಿ ಭಾಗದಲ್ಲಿ ಮಾನವಾಕೃತಿಯ ರಕ್ಕಸ ಕಲ್ಲುಗಳು ಅಂತೇಳ್ಬಿಟ್ಟು ನಾವು ಕರಿತೀವಿ, ಅದೇ ರೀತಿಯಲ್ಲಿ ಗುಡೇಕೋಟೆಯಲ್ಲಿ ಇರತಕ್ಕಂತಹ ಈ ಸ್ಮಾರಕವು ಅಷ್ಟೇ ಮಹತ್ವಪೂರ್ಣವಾದದ್ದು. ಇದನ್ನು ಸ್ಥಳೀಯರು ಕಾಗೆಗೂಡು ಅಂತ ಕರೀತಾರೆ. ಇದು ಆದಿಮಾನವರ ಕಾಲದಲ್ಲಿ ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ. ಇದನ್ನು ನಾವು ಹಿರೇಬೆಣಗಲ್ಲು ಅಂತಕ್ಕಂಥ ಕೊಪ್ಪಳದಲ್ಲಿರ್ತಕ್ಕಂಥ ಅನೇಕ ಸ್ಮಾರಕಗಳನ್ನು ನೋಡ್ತೀವಿ. ಅಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಆದರೆ ನಮ್ಮ ಗುಡೇಕೋಟೆಯಲ್ಲಿ ಕೂಡ ಇಲ್ಲಿ ಆದಿಮ ಸಂಸ್ಕೃತಿಯ ಜನರು ವಾಸವಾಗಿದ್ದರು, ಅವರ ನೆಲೆ ಇದಾಗಿತ್ತು ಅನ್ನೋದಕ್ಕೆ ಇದು ಇಲ್ಲಿರ್ತಕ್ಕಂಥ ಸಾಕ್ಷಿ. ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋಲಿ ಕೊಡ್ತೀನಿ. ಕಲ್ಲು ಗಣಿಗಾರಿಕೆಯ ನಡುವೆಯೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವ ಈ ಸ್ಮಾರಕ ನಮ್ಮ ಪೂರ್ವಜರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ವಿಸ್ಮಯಕಾರಿ ತಾಣಗಳ ಹುಡುಕಾಟ ಇಂದು ನಿನ್ನೆಯದಲ್ಲ. 1848-50ರ ಕಾಲಘಟ್ಟದಲ್ಲಿ ಅಂದಿನ ಬಳ್ಳಾರಿ ಜಿಲ್ಲೆ ಕಲೆಕ್ಟರ್ ಆಗಿದ್ದ CJ ಪಿಲ್ಲೆ ಅವರು ಇತಿಹಾಸ ತಜ್ಞ ಕರ್ನಲ್ ಮೋಡಿಸ್ ಟೇಲರ್ ಅವರ ಸಲಹೆಯಂತೆ ಗುಡೇಕೋಟೆ ಪರಿಸರದಲ್ಲಿ ಇಂತಹ ಬೃಹತ್ ಶಿಲಾಯುಗದ ಸಮಾಧಿಗಳನ್ನು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಗುರುತಿಸಿದರು. ಕಾಲದ ಹೊಡೆತಕ್ಕೆ ಸಿಲುಕಿ ಹಲವು ಸಮಾಧಿಗಳು ನಾಶವಾಗಿದ್ದರೂ ಇಂದಿಗೂ ಉಳಿದಿರುವ ಈ ಇತಿಹಾಸವನ್ನು ಮತ್ತು ಗುಡೇಕೋಟೆಯ ಈ ನೆಲದ ಮಹತ್ವವನ್ನು ಬೆಳಕಿಗೆ ತರುವಲ್ಲಿ ಕೂಡ್ಲಿಗಿ ತಾಲೂಕಿನ ಸ್ಥಳೀಯ ಸಂಶೋಧಕರು ಅವರ ಶ್ರಮ ಅನನ್ಯ. ಇದನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಸ್ಥಳೀಯ ಯುವಕರು, ವಿವಿಧ ಸಂಘಟನೆಗಳು ಮತ್ತು ಇನ್ನೂ ಹಲವರು ವಿಶೇಷ ಪಾತ್ರ ವಹಿಸಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಸಂಘಟನೆಗಳು ಇನ್ನೂ ಹೆಚ್ಚಿನ ಪ್ರಯತ್ನ ಪಟ್ಟು ಈ ಅಪರೂಪದ ಸ್ಮಾರಕವನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸುವ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆಯ ಗಮನಕ್ಕೆ ಪದೇ ಪದೇ ತಂದು ಇದಕ್ಕೆ ಕಾಯಕಲ್ಪ ಒದಗಿಸುವ ಅವಶ್ಯಕತೆ ಇದೆ.